ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬಳ್ಗೇರ್. ಮರಾಠ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಈ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಇದೇ ದಿನಾಂಕ 12/7/2024 ಶುಕ್ರವಾರದಂದು ಹಮ್ಮಿಕೊಂಡಿದ್ದು, ಈ ವಿಷಯವಾಗಿ ಸಂಸ್ಥೆಯ ಅಧ್ಯಕ್ಷರಾದ PM ಜಗತಾಪ್ ಹಾಗೂ ಪದಾಧಿಕಾರಿಗಳಾದ ಭೋಸ್ಲೆ ಮುರಾರಿ ಎಲ್ಲರೂ ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಎಲ್ಲರಿಗೂ ಒಂದು ಮುಕ್ತ ಆಹ್ವಾನವನ್ನು ನೀಡಿದ್ದಾರೆ. ಈ ಒಂದು ನೂತನ ಕಟ್ಟಡ ಉದ್ಘಾಟನೆಗೆ ಬೆಂಗಳೂರಿನಿಂದ ದಿವ್ಯ ಸಾನ್ನಿಧ್ಯ ವಹಿಸಲು ಶ್ರೀಗಳು ಆಗಮಿಸುತ್ತಿದ್ದು, ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಹಾಗೂ ನೂತನ ಸಂಸದರಾದ ಜಗದೀಶ್ ಶೆಟ್ಟರ್ ಮತ್ತು ಇನ್ನೂ ಅನೇಕ ಗಣ್ಯ ರಾಜಕೀಯ ವ್ಯಕ್ತಿಗಳು, ವ್ಯಾಪಾರಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಆದ್ದರಿಂದ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬನ್ನಿ ನೋಡೋಣ. ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರ ಸಂಘದ ಸದಸ್ಯರೇ, ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇದೇ ಶುಕ್ರವಾರ ದಿನಾಂಕ 12/7/2024 ಮುಂಜಾನೆ 10:30 ಗಂಟೆಗೆ ನಮ್ಮ ಸೊಸೈಟಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ರಾಮದುರ್ಗ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಕಾರ್ಯಕ್ರಮದ ಕೆಲವೊಂದಿಷ್ಟು ರೂಪರೇಷೆಗಳನ್ನು ಗಂಗಾಧರ್ ಭೋಸ್ಲೆ ಅವರು ತಮಗೆ ತಿಳಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ. ಆತ್ಮೀಯ ಪತ್ರಕರ್ತರ ಬಂಧುಗಳೇ, ಈಗಾಗಲೇ ತಮಗೆಲ್ಲ ತಿಳಿದ ಹಾಗೆ 12ರಂದು ಇದೇ ಬರುವ ಶುಕ್ರವಾರ 12ರಂದು ನಮ್ಮ ನೂತನ ಕಾರ್ಯಾಲಯದ ಅಂದರೆ ಮರಾಠ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಒಂದು ನೂತನ ಕಟ್ಟಡ ಅಂದರೆ ಸ್ವಂತ ಕಟ್ಟಡಕ್ಕೆ ನಾವು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಆ ಕಾರಣ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. 24 ವರ್ಷಗಳ ಹಿಂದೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಇವತ್ತು ಸ್ವಂತ ಕಟ್ಟಡ ಹೊಂದಿದ್ದು ನಮಗೆ ಸಂತೋಷ ತಂದಿದೆ. ಅದರ ಜೊತೆಗೆ ಅಂದು ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಮ್ಮಿಕೊಂಡಂಥ ಕಾರ್ಯಕ್ರಮಗಳನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಗತಾಪ್ ಅವರು ಅದನ್ನು ಪ್ರಸ್ತಾಪ ಮಾಡ್ತಾರೆ. ಈ ಪ್ರೆಸ್ ಮೀಟನ್ನು ಉದ್ದೇಶಿಸಿ ಸನ್ಮಾನ್ಯ ವಕೀಲರು ತಮ್ಮ ಹೇಳಿಕೆಗಳನ್ನು ಕೊಡಬೇಕಂತ ಅವರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ ಹಾಗೂ ಮಿತ್ರರೇ, ನಮಗೆಲ್ಲ ತಿಳಿದಂತೆ ಈ ಜಿಲ್ಲೆ 12ರಂದು ನಮ್ಮ ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಸುವಾಣಿ ನಗರದಲ್ಲಿ. ಅದರ ಉದ್ಘಾಟನೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಹಾಗೂ ಹಿಂದಿನ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವರು ಬರ್ತಾ ಇದ್ದಾರೆ. ಅದಲ್ಲದೆ ಹೊಸದಾಗಿ ಸಂಸದರಾಗಿ ಚುನಾಯಿತರಾದಂಥ ಅತಿ ಕಿರಿಯ ವಯಸ್ಸಿನ ನಮ್ಮ ಜಿಲ್ಲೆಯಿಂದ ಚುನಾಯಿತರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ. ಅಶೋಕ್ ಪಟ್ಟಣ್ ಅವರು ನಮ್ಮ ಜನಪ್ರಿಯ ಶಾಸಕರಾದಂಥ ಅಶೋಕ್ ಪಟ್ಟಣ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಅಧ್ಯಕ್ಷರಾದಂಥ ಸುರೇಶ್ ಸಾಕೆ ಅವರು, ಕರ್ನಾಟಕ ಪರಿಷತ್ತಿನ ಮತ್ತೊಬ್ಬ ಕಾರ್ಯದರ್ಶಿಯವರಾದಂಥ ಸುನೀಲ್ ಚವಾಣ್ ಅವರು, ವೆಂಕಟರಾವ್ ಚವಾಣ್ ಅವರು, ಅದಲ್ಲದೆ ಗೌರ್ಮೆಂಟ್ ಕೌನ್ಸಿಲ್ ಚೇರ್ಮನ್ ಆದಂಥ SR ಸಿಂಧ್ಯಾ ಅವರು, ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದಂಥ ಅನಿಲ್ ಬೆಂಕೆ ಅವರು, ಮಾಜಿ ಶಾಸಕರಾದಂಥ ಮಹದೇವಪ್ಪ ಯಾದವಾಡ್ ಅವರು, ಅದಲ್ಲದೆ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಕಾರ್ಯದರ್ಶಿಯಾದಂಥ ಶ್ರೀ ಬಲರಾಮ್ ಸಿಂಗ್ ಭದೌರಿಯಾರವರು ಮತ್ತು ಖ್ಯಾತ ಉದ್ಯಮಿದಾರರು BJP ಧುರೀಣರಾದಂಥ ಚಿಕ್ಕರಿವಂಶವರು, ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಣ್ಣ ಯಾದವಾಡ್ ಅವರು, ಇವರೆಲ್ಲ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಾವು 50 ವರ್ಷ ದಾಂಪತ್ಯ ಜೀವನ ಸಾಗಿಸಿದಂಥ ಹಿರಿಯರಿಗೆ ನಮ್ಮ
ಕ್ಷತ್ರಿಯ ಸಮಾಜದ ಎಲ್ಲ ಹಿರಿಯರಿಗೆ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ PUC ಹಾಗೂ SSLCಯಲ್ಲಿ 90ಕ್ಕಿಂತ ಮೇಲ್ಪಟ್ಟ ಅಂಕಗಳನ್ನು ಪಡೆದಂಥ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಕೂಡ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಆ ದಿವಸ ಬೆಳಿಗ್ಗೆ 8 ಗಂಟೆಗೆ ಭವಾನಿ ಕಿಲ್ಲಾದಿಂದ ನಮ್ಮ ಮೆರವಣಿಗೆ ಕುಂಭಮೇಳದಿಂದ ಪ್ರಾರಂಭ ಮಾಡಿ ನಮ್ಮ ವಿವಿಧ ಗಲ್ಲಿಯಲ್ಲಿ ಒಂದು 2 ಗಂಟೆಯ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ವಿವಿಧ ವಾದ್ಯ ಮೇಳಗಳನ್ನು ನಾವು ಕಳಿಸ್ತಾ ಇದ್ದೇವೆ ಆ ದಿವಸ. ಅದ್ರ ಜೊತೆಗೆ ಎಲ್ಲ ನಮ್ಮ ದಿವಸ ಸಮಾಜದ ಎಲ್ಲ ಹಿರಿಯರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ಕ್ಷತ್ರಿಯ ಒಕ್ಕೂಟದ ಸದಸ್ಯರು ಕೂಡ ಎಲ್ಲ ಬರ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ತಾವು ಬಂದು ಅದಕ್ಕೆ ತಾವು ಎಲ್ಲರೂ ಬರಬೇಕಂತ ನಾನು ತಮ್ಮೆಲ್ಲರನ್ನು ಸ್ವಾಗತ ಕೊಡ್ತಾ ಇದ್ದೀನಿ. ಆ ದಿವಸ ಬಂದು ಹೆಚ್ಚಿನ ಕವರೇಜ್ ಕೊಡಬೇಕಂತ ಕೇಳ್ತಾ ಇದ್ದೀನಿ. ಸಮುದಾಯದ ಜಗದ್ಗುರುಗಳಾದಂತಹ ಶ್ರೀ ಮಂಜುನಾಥ ಪಾಟೀಲ್ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅವರ ಒಂದು ಮೆರವಣಿಗೆಯನ್ನು ನಾವು 300 ಸುಮಂಗಲಿಯರೊಂದಿಗೆ ಒಂದು ಊರಾಗ ಮೆರವಣಿಗೆ ತೆಗೆದ ಅವ್ರಿಗೆ ಒಂದು ಪೌರ ಸನ್ಮಾನ ಕೊಡ್ಬೇಕಂತ ಹೇಳಿ ನಾವು ಅವತ್ತು ಕುಂಭಮೇಳದಲ್ಲಿ ನಗರದ ಜಿಲ್ಲಾದಿಂದ ಹೊರಟು ಹಳೆಯ ಪೊಲೀಸ್ ಸ್ಟೇಷನ್ನು, ಕೃಷ್ಣ ಟಾಕೀಸು, ಅಲ್ಲಿಂದ ತೇರ್ ಬಜಾರ, ಅಲ್ಲಿಂದ ಮೇಲ್ಗಡೆ ಎತ್ತಿ ಬೈಲಾಡು ಕ್ರಾಸ್ನಿಂದ ನೇರವಾಗಿ ನಮ್ಮ ನೂತನ ಕಟ್ಟಡ ಏನಿದೆ ಭವಾನಿ ನಗರದಲ್ಲಿ ಅಲ್ಲಿವರೆಗೆ ಆ ಮೆರವಣಿಗೆ ನಡೀತಾ ಇದೆ. ಹೇಳಿದ ಹಾಗೆ ಕ್ಷತ್ರಿಯ ಒಕ್ಕೂಟದ ಎಲ್ಲ ನಮ್ಮ ಒಳಪಂಗಡಗಳ ಏನು ಸಮಾಜದವರಿದ್ದಾರೆ ಅವರು ಸಹ ಎಲ್ಲರೂ ಇದರಲ್ಲಿ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಆ ಮಹಿಳೆಯರು ಸಹ ಕುಂಭಮೇಳದಲ್ಲಿ 300ಕ್ಕಿಂತ ಹೆಚ್ಚು ಅಧಿಕ ಮಹಿಳೆಯರು ಈಗಾಗಲೇ ಹೆಸರು ನೋಂದಾಯಿಸಿ ಒಂದು 400 ಜನ ಕುಂಭಮೇಳದಲ್ಲಿ ಮತ್ತು ವಿವಿಧ ವಾದ್ಯ ವೃಂದಗಳಲ್ಲಿ ಇದರೊಂದಿಗೆ ಈಗಾಗಲೇ ಹೇಳಿದಾಗೆ ಭವ್ಯ ಮೆರವಣಿಗೆ ಬೆಳಗ್ಗೆ ಬೇಗ ನಡೀತಾ ಇದೆ. ಅದಕ್ಕಾಗಿ ನಾವೆಲ್ಲ ಸ್ವಲ್ಪ ಬೇಗನೆ ಬಂದು ಮತ್ತು ಇನ್ನೂ ನಡೆದಂಥ ಈ ಸಭೆಯ ಪ್ರೆಸ್